Hello, my dear friends. Welcome to our classes. In today's class, we are going to learn about idioms and phrases. ಹಲೋ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಇಂಗ್ಲಿಷ್ನಲ್ಲಿ ಇಡಿಯಮ್ಸ್ ಮತ್ತು ಫ್ರೇಸಸ್ ಕುರಿತು ಅಧ್ಯಯನ ಮಾಡೋಣ. ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂದ್ರೆ ಏನು? ಕನ್ನಡದಲ್ಲಿ ನುಡಿಗಟ್ಟುಗಳು ಮತ್ತು ಜಾನುಡಿಗಳಂತ ಇವುಗಳನ್ನು ಕರೀಬಹುದು. ನಾವು ಕನ್ನಡದ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ನುಡಿಗಟ್ಟುಗಳನ್ನು ಜಾನುಗಳನ್ನು ಉಪಯೋಗಿಸ್ತಾ ಇರ್ತೀವಿ. ಅದೇ ರೀತಿ ಇಂಗ್ಲೀಷ್ನಲ್ಲಿ ಕೂಡ ಇಡಿಯಮ್ಸ್ ಅಂಡ್ ಫ್ರೇಸಸ್ ಇವುಗಳ ಯೂಸೇಜ್ ಮಾಡ್ತಾ ಇರ್ತೀವಿ. ಸೊ ಲೆಟ್ಸ್ ಲುಕ್ ಅಟ್ ದ ಟಾಪಿಕ್ ದೆನ್. ವಾಟ್ ಆರ್ ಇಡಿಯಮ್ಸ್? ಹಾಗಾದರೆ ಇಡಿಯಮ್ಸ್ ಅಂದ್ರೇನು? ಇಡಿಯಮ್ಸ್ ಆರ್ ಎಕ್ಸ್ಪ್ರೆಷನ್ಸ್ ವಿಚ್ ಹ್ಯಾವ್ ಮೀನಿಂಗ್ ದಟ್ ಈಸ್ ನಾಟ್ ಆಬ್ವಿಯಸ್ ಫ್ರಮ್ ದ ಇಂಡಿವಿಜುವಲ್ ವರ್ಡ್ಸ್. ಹಾಗಾದರೆ ಈ ಇಡಿಯಮ್ಸ್ ಅನ್ನೋದು ಒಂದು ಎಕ್ಸ್ಪ್ರೆಷನ್, ಇದು ಒಂದು ಅಭಿವ್ಯಕ್ತಪಡಿಸುವಂಥದ್ದು. ಇದರ ಮೀನಿಂಗು ಒಬ್ಬ ಇಂಡಿವಿಜುವಲ್ ವರ್ಡ್ಸಿಂದ ಅವುಗಳ ಪದಗಳ ಎಕ್ಸಾಕ್ಟ್ ಮೀನಿಂಗನ್ನು ತೆಗೆದುಕೊಂಡ್ರೆ ಬೇರೆಯಾಗಿರ್ತದೆ ಅಂತ. ನಾವು ದಿನನಿತ್ಯದ ಜೀವನದಲ್ಲಿ ಉಪಯೋಗಿಸ್ತಕ್ಕಂಥ ಆಮೇಲೆ ಗ್ರಾಂಥಿಕ ರೂಪಕದಲ್ಲಿರ್ತಕ್ಕಂಥ ಅರ್ಥಕ್ಕೂ ವಿಭಿನ್ನ ವ್ಯತ್ಯಾಸ ಕಂಡು ಬರ್ತದೆ ಅಂತ ಅರ್ಥ. ಆ್ಯಂಡ್ ದ ಬೆಸ್ಟ್ ವೇ ಟು ಅಂಡರ್ಸ್ಟ್ಯಾಂಡ್ ಎನ್ ಇಡಿಯಮ್ ಈಸ್ ಟು ಸಿ ಇಟ್ ಇನ್ ಕಾಂಟೆಕ್ಸ್ಟ್. ಹಾಗಾದರೆ ಇವುಗಳನ್ನು ಸರಿಯಾಗಿ ಅರ್ಥೈಸ್ಕೋಬೇಕಾದ್ರೆ ನಾವು ಸಮಯ ಮತ್ತು ಅದು ಉಪಯೋಗಿಸಿದ ಸಂದರ್ಭಕ್ಕೆ ಅನುಸಾರವಾಗಿ ಇದನ್ನು ಅರ್ಥೈಸ್ಕೋಬೇಕು ಅಂತ ಅರ್ಥ. ಮೋಸ್ಟ್ ಇಡಿಯಮ್ಸ್ ಆರ್ ಫಿಕ್ಸ್ಡ್ ಇನ್ ದೇರ್ ಫಾರ್ಮ್ ಆ್ಯಂಡ್ ಕೆನ್ ನಾಟ್ ಬಿ ಚೇಂಜ್ಡ್ ಆರ್ ವೆರಿಡ್. ಹಾಗಾದರೆ ಬಹಳಷ್ಟು ಇಡಿಯಮ್ಸ್ಗಳು ಅವುಗಳ ಒಂದು ಸ್ಟ್ರಕ್ಚರಲ್ಲಿ ಒಂದು ಯೂನಿಫಾರ್ಮಿಟಿ ಇರುತ್ತೆ. ಇನ್ ದ ಸೆನ್ಸ್ ದೇರ್ ಫಾರ್ಮ್, ಹೌ ದೇ ಆರ್ ಫಾರ್ಮ್ಡ್, ಅವುಗಳನ್ನು ಚೇಂಜ್ ಮಾಡೋದಾಗಲಿ ವೇರಿಯೇಷನ್ ಮಾಡೋದಾಗಲಿ ಕಷ್ಟ, ಸಾಧ್ಯ ಆಗೋದಿಲ್ಲ ಅಂತ. ಅವುಗಳನ್ನು ಬದಲಾಯಿಸಿದರೆ ಅವುಗಳ ಮೀನಿಂಗ್ ಕೂಡ ಬದಲಾಗಿ ಹೋಗುತ್ತೆ. ಆ್ಯಂಡ್ ಆ್ಯಸ್ ಇಟ್ ಕ್ಯಾನ್ ಬಿ ಡಿಫಿಕಲ್ಟ್ ಟು ವರ್ಕ್ ಔಟ್ ವಾಟ್ ಆ್ಯನ್ ಇಡಿಯಮ್ ಮೀನ್ಸ್, ಯು ವಿಲ್ ಆಫನ್ ನೀಡ್ ಟು ಲುಕ್ ದೆಮ್ ಅಪ್ ಇನ್ ಎ ಡಿಕ್ಷನರಿ. ಹಾಗಾದರೆ ಅದರ ನಿಜವಾದ ಅರ್ಥವನ್ನು ನಾವು ಕಂಡು ಹಿಡಿಲೇಬೇಕು ಅಂತ ಹೊರಟ್ರೆ ನಾವು ಡಿಕ್ಷನರಿ ಸಹಾಯದಿಂದ ಅವುಗಳ ಅರ್ಥವನ್ನು ಫೈಂಡ್ ಔಟ್ ಮಾಡ್ಬೋದು. ಆದರೆ ಅದರ ಒಂದು ನಿಜವಾದ ಅರ್ಥಕ್ಕೂ ಮತ್ತು ಗ್ರಾಂಥಿಕ ಅರ್ಥಕ್ಕೂ ಭಾಳಷ್ಟು ವ್ಯತ್ಯಾಸ ಇರೋದನ್ನು ನಾವು ಗುರುತಿಸ್ಬೋದು ಅಂತ ಅರ್ಥ. ದೆನ್ ವೈ ಡು ವಿ ಲರ್ನ್ ಇಡಿಯಮ್ಸ್? ಹಾಗಾದರೆ ಈ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸನ್ನು ಕಲಿಯೋದ್ರಿಂದ ನಮಗೇನು ಲಾಭ? ಸಿ, ಟು ಇಂಪ್ರೂವ್ ಅವರ್ ಲೆವೆಲ್ ಆಫ್ ಇಂಗ್ಲೀಷ್. ಸಿ, ದ ಅಲ್ಟಿಮೇಟ್ ಏಮ್ ಆಫ್ ಲರ್ನಿಂಗ್ ಎನಿ ಲ್ಯಾಂಗ್ವೇಜ್ ಈಸ್ ಟು ಹ್ಯಾವ್ ಎ ಮಾಸ್ಟ್ರಿ ಓವರ್ ಇಟ್. ಯಾವುದೇ ಒಂದು ಭಾಷೆಯನ್ನು ನಾವು ಕಲಿಯುವಂಥ ಉದ್ದೇಶ ಇಷ್ಟೇ, ಅದರ ಮೇಲೆ ಪ್ರಭುತ್ವವನ್ನು ಸಾಧಿಸಬೇಕು, ಅದನ್ನು ಫ್ಲೂಯೆಂಟಾಗಿ ಮಾತನಾಡಬೇಕು ಮತ್ತು ಬರಿಬೇಕು. ಇದೇ ಒಂದು ಅಲ್ಟಿಮೇಟ್ ಏಮ್ ಆಫ್ ದ ಲ್ಯಾಂಗ್ವೇಜ್. ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ದ ನೇಟಿವ್ ಸ್ಪೀಕರ್ಸ್. If you are so perfect in a language, you can easily understand the native speakers, like the Spanglish, the way how they speak. ಅದನ್ನು ಕೂಡ ನಾವು ಈಸಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಲೆಟ್ಸ್ ಲುಕ್ ಟೈಪ್ ಆಫ್ ಇಡಿಯಮ್ಸ್ ದೆನ್. ಸಮ್ ಇಡಿಯಮ್ಸ್ ಆರ್ ಇಮ್ಯಾಜಿನೇಟಿವ್ ಎಕ್ಸ್ಪ್ರೆಷನ್ಸ್ ಸಚ್ ಆಸ್ ಪ್ರೊವರ್ಬ್ಸ್ ಆ್ಯಂಡ್ ಸೇಯಿಂಗ್. ಕೆಲವೊಂದಷ್ಟು ಇಡಿಯಮ್ಸುಗಳು ಕಾಲ್ಪನಿಕವಾಗಿರ್ತವೆ. ಎಕ್ಸಾಂಪಲ್, ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ದ ಫುಡ್. ಭಾಳಷ್ಟು ಜನ ಅಡುಗೆ ಭಟ್ಟರು ಸೇರಿ ಅಡುಗೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಅದರ ಅರ್ಥ ಭಾಳಷ್ಟು ಜನ ಸೇರಿಕೊಂಡು ಕೆಲಸವನ್ನು ಮಾಡಿದಾಗ ಅಲ್ಲಿ ಗೊಂದಲಗಳು ಏರ್ಪಡೋದು ಸಹಜ. ಆ ಗೊಂದಲದಿಂದ ಆ ಕೆಲಸ ಏನೋ ಯಶಸ್ವಿ ಆಗೋದಿಲ್ಲ, ಸಕ್ಸಸ್ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಈ ಒಂದು ಪ್ರೊವರ್ಬನ್ನು ಅಥವಾ ಇಡಿಯಮ್ಸ್ನ ಯೂಸ್ ಮಾಡ್ಬೋದು ಅಂತ. ದೆನ್ ಅದರ್ ಇಡಿಯಮ್ಸ್ ಆರ್ ಶಾರ್ಟ್ ಎಕ್ಸ್ಪ್ರೆಷನ್ಸ್ ದಟ್ ಆರ್ ಯೂಸ್ಡ್ ಫಾರ್ ಎ ಪರ್ಟಿಕ್ಯುಲರ್ ಪರ್ಪಸ್. ಇನ್ನೂ ಒಂದಿಷ್ಟು ಇಡಿಯಮ್ಸ್ ಇದ್ದಾವೆ, ಅವು ಶಾರ್ಟ್ ಫಾರ್ಮಲ್ಲಿ ಇರ್ತವೆ. ಫಾರ್ ಎಕ್ಸಾಂಪಲ್, ಗೆಟ್ ಲಾಸ್ಟ್. ಗೆಟ್ ಲಾಸ್ಟ್ ಇನ್ ದ ಸೆನ್ಸ್ ಗೋ ಅವೇ. ಓಕೆ, ಕ್ವಿಟ್ ಫ್ರಮ್ ಹಿಯರ್ ಅಂತ. ಓಕೆ, ಇಲ್ಲಿಂದ ಹೊರಟು ಹೋಗು ಅಂತ ಆ ಅರ್ಥದಲ್ಲಿ. ದೆನ್ ಸಮ್ ಕನ್ಸಿಡರ್ಡ್ ಆ್ಯಸ್ ಇಡಿಯಮ್ಸ್ ಬಿಕಾಸ್ ದೇರ್ ಫಾರ್ಮ್ ಈಸ್ ಫಿಕ್ಸ್ಡ್. ಇನ್ನು ಕೆಲವೊಂದಿಷ್ಟು ಇಡಿಯಮ್ ಏನಿರ್ತದೆ ಅವುಗಳ ಒಂದು ಫಾರ್ಮೇಷನ್ ಸ್ಟ್ರಕ್ಚರ್ ಫಿಕ್ಸ್ಡ್ ಆಗಿರ್ತದೆ ಅಂತ. ಆ್ಯಂಡ್ ಸಮ್ ಲೈಕ್ ಸಿಮಿಲೀಸ್, ವೈಟ್ ಲೈಕ್ ಎ ಚಾಕ್, ಈ ಥರದ್ದು. ದೆನ್ ಬೈನಾಮಿಯಲ್ಸ್ ಆ್ಯಂಡ್ ಟ್ರೈನಾಮಿಯಲ್ಸ್ ವೆನ್ ಯು ಟಾಕ್ ಅಬೌಟ್ ದೀಸ್. ಆ್ಯಂಡ್ ಫ್ರಮ್ ಗ್ರಾಮೆಟಿಕಲ್ ಪಾಯಿಂಟ್ ಆಫ್ ವ್ಯೂ ವಿ ಡಿಸ್ಟಿಂಗ್ವಿಶ್ ದೆಮ್ verb, object or complement or prepositional phrases or compound or whole clauses or sentences. For example, to cut a short story long. Say that. To cut a short story long. Short story ಅನ್ನು ಲಾಂಗ್ ಹೇಳೋದು, ಇಷ್ಟು ಇದ್ದುದನ್ನು ಇಷ್ಟು ಮಾಡೋದು, ಕಡ್ಡಿ ಒಯ್ದು ಗುಡ್ಡ ಮಾಡೋದು ಅಂತ ನಾವು ನಮ್ಮ ಒಂದು ಆಡು ಭಾಷೆಯಲ್ಲಿ ನಾವು ದಿನನಿತ್ಯ ಜೀವನ ಹೇಳ್ತಾ ಇತ್ತು. ಹಾಗೆ in English these are the some types. Then look at some examples. He kicked the bucket. ಅರ್ಥ, he didn't kick the bucket really. ಇಲ್ಲಿ ಬಕೆಟ್ ಒದೆಯೋದು ಅಂದರೆ ರಿಯಲ್ ಆಗಿ ಬಕೆಟ್ ಒದೆಯೋದಲ್ಲ. ಇಟ್ಸ್ ಮೀನಿಂಗ್ ಈಸ್ he died ಅಂತ.
Bruce Lee was my favorite martial artist until he kicked the bucket. Until he kicked the bucket means until he died. ಅವನು ಸಾಯೋವರೆಗೂ ಅಂತ. Like that. He died. He kicked the bucket means he died ಅಂತ. And go fly a kite. Go fly a kite means go away. Don't disturb ಅಂತ. ಇಲ್ಲಿಂದ ಹೊರಟು ಹೋಗು ಅನ್ನಕ್ಕೆ go away. Go fly a kite ಅಂತ ಹೇಳ್ತೇವೆ. And she was dressed to kill. See that. Its meaning is she was dressed in her finest clothing. Avalu, she was dressed to kill means her dressing was very nice. Her dressing was very beautiful and she was very attractive in that dress. And I am at the end of my rope means I am so frustrated. Use that. ಬಹಳಷ್ಟು ಒಂದು ಫ್ರಸ್ಟ್ರೇಷನ್ ಇರಬೇಕಾದ್ರೆ ಆಶಾಭಂಗದಲ್ಲಿರುವಂಥ ಸಂದರ್ಭದಲ್ಲಿ ವಿ ಕ್ಯಾನ್ ಯೂಸ್ ಐ ಆಮ್ ಎಟ್ ದ ರೋಪ್ ಆಫ್ ಮೈ ಎಂಡ್ ಆಫ್ ಮೈ ರೋಪ್ ಅಂತ ಹೇಳ್ಬೋದು. ಆ್ಯಂಡ್ ಯು ಹ್ಯಾವ್ ಟು ಬೈಟ್ ದ ಬುಲೆಟ್. ಅರ್ಥ, ವಿ ಹ್ಯಾವ್ ಟು ಬೈಟ್ ದ ಬುಲೆಟ್ ಇನ್ ದ ಸೆನ್ಸ್ ವಿ ನೀಡ್ ಟು ಪುಟ್ ಅಪ್ ವಿತ್ ದಿಸ್ ಡಿಫಿಕಲ್ಟ್ ಸಿಚುವೇಶನ್. ಎಂಥ ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಸಹಿಸಿಕೊಂಡಿರೋದು ಅಂತ ಅರ್ಥ. ಓಕೆ. ಆ್ಯಂಡ್ ಮನಿ ಟಾಕ್ಸ್. As we all know that money is very important for our life leading. ಹಾಗಾದರೆ ಮನಿ ಇಲ್ಲದೇ ಜೀವನ ನಡೆಸೋದು ತುಂಬ ಕಷ್ಟ ಇದೆ. ಹಾಗಾಗಿ ಮನಿ ಟಾಕ್ಸ್ ಅಂದರೆ ಇಲ್ಲಿ ಮನಿ ಇನ್ಫ್ಲೂಯೆನ್ಸಸ್ ಅ ಲಾಟ್ ಆಫ್ ಪೀಪಲ್ ಅಂತ. ಮನಿ ಟಾಕ್ಸ್ ಇನ್ ದ ಸೆನ್ಸ್ ಇಟ್ ಇನ್ಫ್ಲೂಯೆನ್ಸಸ್ ಮೆನಿ ಪೀಪಲ್ ಅಂತ. ಮನಿ, ದುಡ್ಡು ಬಹಳಷ್ಟು ಪರಿಣಾಮಗಳನ್ನು ಬೀರುತ್ತೆ ಅನ್ನೋ ಅರ್ಥದಲ್ಲಿ ವಿ ಕ್ಯಾನ್ ಯೂಸ್ ದಟ್ ಮನಿ ಟಾಕ್ಸ್ ಅಂತ. He spilled the beans. He spilled the beans in the sense he revealed the secret or he told the secret. ಅವನು ರಹಸ್ಯವನ್ನು ಹೇಳಿದ, ಅವನಲ್ಲಿರ್ತಕ್ಕಂಥ ಏನೋ ಒಂದು ಗೌಪ್ಯವಾದ ವಿಷಯವನ್ನು ಹೇಳಿದ ಅಂತ ಅರ್ಥ. ಓಕೆ. ಆ್ಯಂಡ್ ವಿ ವರ್ ಇನ್ ಸ್ಟಿಚಸ್ ಅಂದರೆ ನಮಗೆ ಸ್ಟಿಚಸ್ ಹಾಕುವಷ್ಟು ಪರಿಸ್ಥಿತಿ ಸೀರಿಯಸ್ ಆಗಿತ್ತು. ಅದರ ಅರ್ಥ ವಿ ವರ್ ಲಾಫಿಂಗ್ ವೆರಿ ಹಾರ್ಡ್ ಅಂದರೆ ತುಂಬ ಈಗ ನಕ್ಕು ಹೊಟ್ಟೆ ಹುಣ್ಣಾಗಿಸುವಂಥ ಅರ್ಥ. ಅದರ ಅರ್ಥ ಬಹಳಷ್ಟು ನಗೋದು ಅಂತ ಆ ಅರ್ಥದಲ್ಲಿ. ಆ್ಯಂಡ್ ಗೆಟ್ ಆಫ್ ಮೈ ಬ್ಯಾಕ್. ಗೆಟ್ ಆಫ್ ಮೈ ಬ್ಯಾಕ್ ಮೀನ್ಸ್ ಲೀವ್ ಮೀ ಅಲೋನ್ ಅಂತ. ಎಸ್ ಯು ದಿಸ್ ಈಸ್ ದ ಮೀನಿಂಗ್ ಹೌ ದೇ ಆರ್ ಯೂಸ್ಡ್ ಇನ್ ಇಂಗ್ಲಿಷ್. ಆ್ಯಂಡ್ ಟೀಚರ್ಸ್ ಆಲ್ವೇಸ್ ಸ್ಟಿಕ್ ಟು ದೇರ್ ಗನ್ಸ್ ಮೀನ್ಸ್ ಟೀಚರ್ಸ್ ನೆವರ್ ಚೇಂಜ್ ದರ್ ಒಪಿನಿಯನ್ಸ್ ಅಂತ. ಅಂದರೆ ಟೀಚರ್ ಆಲ್ವೇಸ್ ಸ್ಟಿಕ್ ಟು ದೇರ್ ಗನ್ಸ್ ಅರ್ಥ ಟೀಚರ್ಸ್ ನೆವರ್ ಚೇಂಜ್ ದರ್ ಒಪಿನಿಯನ್ಸ್. This is and there are some common idiomatic phrases and expressions. Let us look at the idiom and their meaning. A penny for your thoughts means this idiom is used as a way of asking someone that they were thinking about. A penny for your thoughts. Okay. This is the idiom used a way of asking someone that they are thinking about. ಅವ್ರು ಏನು ವಿಚಾರ ಮಾಡ್ತಾರೆ ಅನ್ನೋದು ಕುರಿತು ಹೇಳುವಂಥ. ಇಟ್ಸ್ ಅ ಪೆನ್ನಿ ಫಾರ್ ಯುವರ್ ಥಾಟ್ ಅಂತ. ಆ್ಯಡ್ ಇನ್ಸಲ್ಟ್ ಟು ಇಂಜುರಿ ಮೇಕ್ ಎ ಬ್ಯಾಡ್ ಸಿಚುವೇಶನ್ ಇವನ್ ವರ್ಸ್. ಅದರ ಅರ್ಥ ಆ್ಯಡ್ ಇನ್ಸಲ್ಟ್ ಟು ಇಂಜುರಿ. ಈಗ ಗಾಯಕ್ಕೆ ಉಪ್ಪು ಸವರೋದು ಅಂತಾರೆ. ಓಕೆ. ಆ ಅರ್ಥದಲ್ಲಿ ನಾವು ಕನ್ನಡದಲ್ಲಿ ಯೂಸ್ ಮಾಡ್ತೀವಲ್ಲ, ಗಾಯಕ್ಕೆ ಉಪ್ಪು ಸವರೋದು. ಅದರ ಅರ್ಥ ಆ್ಯಡ್ ಇನ್ಸಲ್ಟ್ ಟು ಇಂಜುರಿ ಟು ಮೇಕ್ ಬ್ಯಾಡ್ ಸಿಚುವೇಶನ್ ಇವನ್ ವರ್ಸ್. ಒನ್ಸ್ ಇನ್ ಎ ಬ್ಲೂ ಮೂನ್ ಮೀನ್ಸ್ ವೆನ್ ಸಮಥಿಂಗ್ ಹ್ಯಾಪನ್ಸ್ ವೆರಿ ರೇರ್ಲಿ. ಯಾವಾಗೋ ಒಂದು ಸರಿ ಆಕಸ್ಮಿಕವಾಗಿ ಆಗೋದು ಅನ್ನೋ ಅರ್ಥದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ವಿ ಕ್ಯಾನ್ ಯೂಸ್ ದ್ಯಾಟ್ ಒನ್ಸ್ ಇನ್ ಎ ಬ್ಲೂ ಮೂನ್. ಸಿ ಐ ಟು ಐ ಮೀನ್ಸ್ ಇಡಿಯಮ್ ಈಸ್ ಯೂಸ್ ಟು ಸೇ ದ್ಯಾಟ್ ಟು ಅಗ್ರಿ ಆನ್ ಸಮಥಿಂಗ್ ಅಂತ. ಹಿಯರ್ ಇಟ್ ಆನ್ ದ ಗ್ರೇಪ್ ವೈನ್ ಮೀನ್ಸ್ ವಿ ಕ್ಯಾನ್ ಸೇ ದಿಸ್ ಮೀನ್ಸ್ ಟು ಹಿಯರ್ ಎ ರೂಮರ್ ಅಬೌಟ್ ಸಮಥಿಂಗ್ ಆರ್ ಸಮ್ವನ್. ಓಕೆ. ಯಾರ್ದೋ ಒಬ್ಬರ ಬಗ್ಗೆ ಯಾವುದೇ ಒಂದು ಅನುಮಾನ ಅಥವಾ ಯಾವುದೇ ಒಂದು ರೂಮರ್ ಏನು ಬರ್ತಾ ಇರ್ತಲ್ಲ ಅದನ್ನು ಕೇಳಿಸ್ಕೊಳ್ಳೋದು ಅರ್ಥದಲ್ಲಿ. ದೆನ್ ಮಿಸ್ ದ ಬೋಟ್ ಮೀನ್ಸ್ ದಿಸ್ ಇಡಿಯಮ್ ಈಸ್ ಯೂಸ್ ಟು ಸೇ ದ್ಯಾಟ್ ಸಮ್ವನ್ ಮಿಸ್ಡ್ ಹೀಸ್ ಆರ್ ಹರ್ ಚಾನ್ಸ್ ಎಟ್ ಸಮಥಿಂಗ್ ಅಂತ. ಮಿಸ್ ದ ಬೋಟ್ ಕಳೆದುಕೊಳ್ಳೋದಲ್ಲ, ಯಾವುದೇ ಒಂದು ಸಿಕ್ಕಂಥ ಅವಕಾಶವನ್ನು ಕೈ ಚೆಲ್ಲೋದು, ಅವಕಾಶವನ್ನು ಬಿಡೋದು ಅಂತ ಅರ್ಥ. ಆ್ಯಂಡ್ kill two birds with one stone. This means to do two things at the same time ಅಂತ. ಅಂದರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳನ್ನು ಹೊಡೆಯೋದು ಅಂತ ನಾವು ಹೇಗೆ ನಾವು ಕನ್ನಡದಲ್ಲಿ ಯೂಸ್ ಮಾಡ್ತೀವಿ ಆ ಅರ್ಥದಲ್ಲಿ ಅಂತ. ಆನ್ ದ ಬಾಲ್ ವೆನ್ ಸಮ್ ಒನ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ವೆಲ್.
ಯಾವ ಒಬ್ಬ ವ್ಯಕ್ತಿಯ ಸಮಯ ಸಂದರ್ಭವನ್ನು ಸರಿಯಾಗಿ ಅರ್ಥೈಸ್ಕೊಳ್ತಾನೆ ಅನ್ನೋ ಅರ್ಥದಲ್ಲಿ, ಆನ್ ದ ಬಾಲ್. ಕಟ್ ಕಾರ್ನರ್ಸ್ ಮೀನ್ಸ್ ವೆನ್ ಸಮಥಿಂಗ್ ಇಸ್ ಡನ್ ಬ್ಯಾಡ್ಲಿ ಟು ಸೇವ್ ಮನಿ. ಕಟ್ ಕಾರ್ನರ್ಸ್ ಅಂದ್ರೆ ತುಂಬ ಕಂಜೂಸ್ತನ ಮಾಡಿ ಹಣವನ್ನು ಎಲ್ಲಿ ಉಳಿಸ್ಬೇಕಾಗಿತ್ತು ಅಲ್ಲಿ ಉಳಿಸೋದಿಲ್ಲ, ಎಲ್ಲಿ ಉಳಿಸಬಾರ್ದಾಗಿತ್ತು ಅಲ್ಲಿ ಉಳಿಸೋಕ್ಕೆ ಪ್ರಯತ್ನ ಮಾಡುವಂಥ ಪರಿಸ್ಥಿತಿ. ಆ ಥರದ ಒಂದು ಸಿಚುವೇಷನಲ್ಲಿ ವಿ ಕ್ಯಾನ್ ಯೂಸ್ ಇಟ್. ಟು ಹಿಯರ್ ಸಮಥಿಂಗ್ ಸ್ಟ್ರೇಟ್ ಫ್ರಮ್ ದ ಹಾರ್ಸಸ್ ಮೌತ್ ಅರ್ಥ ಟು ಹಿಯರ್ ಸಮಥಿಂಗ್ ಫ್ರಮ್ ದ ಅಥಾರಿಟೇಟಿವ್ ಸೋರ್ಸ್ ಅಂತ. ಟು ಹಿಯರ್ ಸಮಥಿಂಗ್ ಸ್ಟ್ರೇಟ್ ಫ್ರಮ್ ದ ಹಾರ್ಸಸ್ ಮೌತ್ ಅದರ ಅರ್ಥ ಯಾವುದೇ ಒಬ್ಬ ಅಧಿಕಾರಯುಕ್ತ ಮೂಲಗಳಿಂದ ಕೇಳಿಸ್ಕೊಳ್ಳೋದು ಅಂತ. ಒಂದು ಪ್ರಬಲವಾದ ನಂಬಲಾರ ಮೂಲಗಳಿಂದ ಕೇಳಿಸ್ಕೊಳ್ಳೋದು ಅರ್ಥ. ಆ್ಯಂಡ್ ಕಾಸ್ಟ್ಸ್ ಆನ್ ಆರ್ಮ್ ಆ್ಯಂಡ್ ಎ ಲೆಗ್ ಅದರ್ಥ ವೆನ್ ಸಮಥಿಂಗ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಅಂತ. ಕಾಸ್ಟ್ ಆನ್ ಆರ್ಮ್ ಆ್ಯಂಡ್ ಎ ಲೆಗ್ ಮೀನ್ಸ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್, ತುಂಬ ದುಬಾರಿ ವಸ್ತುವಿನ ಕುರಿತು ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಈ ಒಂದು ಇಡಿಯಮನ್ನು ಯೂಸ್ ಮಾಡಬಾರ್ದು. ದ ಲಾಸ್ಟ್ ಸ್ಟ್ರಾ ಮೀನ್ಸ್ ದ ಫೈನಲ್ ಪ್ರಾಬ್ಲಮ್ ಇನ್ ಎ ಸಿರೀಸ್ ಆಫ್ ಪ್ರಾಬ್ಲಮ್ಸ್ ಅಂತ. ಓಕೆ, ಲಾಸ್ಟ್ ಸ್ಟ್ರಾ ದ ಫೈನಲ್ ಪ್ರಾಬ್ಲಮ್ ಇನ್ ಎ ಸಿರೀಸ್ ಆಫ್ ಪ್ರಾಬ್ಲಮ್ಸ್, ಸಮಸ್ಯೆಗಳಲ್ಲಿ ಮತ್ತೊಂದು ಸಮಸ್ಯೆ. ಈ ಅರ್ಥವನ್ನು ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಈ ಒಂದು ಇಡಿಯಮನ್ನು ಯೂಸ್ ಮಾಡ್ತೀವಿ ಅಂತ. ಆ್ಯಂಡ್ ಟೇಕ್ ವಾಟ್ ಸಮ್ವನ್ ಸೇಸ್ ವಿತ್ ಎ ಗ್ರೇನ್ ಆಫ್ ಸಾಲ್ಟ್. ದಿಸ್ ಮೀನ್ಸ್ ನಾಟ್ ಟು ಟೇಕ್ ವಾಟ್ ಸಮ್ವನ್ ಸೇಸ್ ಟೂ ಸೀರಿಯಸ್ಲಿ. There is a big possibility that what he or she says is only partly true. Okay, take what someone says with a grain of salt. ಅಂದರೆ ಯಾರೋ ಏನೋ ಹೇಳಿದ ತಕ್ಷಣ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೋದು ಅಥವಾ ನಂಬಲೂಬಾರ್ದು ಅಂತ ಅರ್ಥ. ಯಾಕಂದರೆ ಅದು ಸತ್ಯನೂ ಇರ್ಬೋದು ಅಥವಾ ಸುಳ್ಳು ಆಗಿರ್ಬೋದು. ಅದಕ್ಕೆ ಹೇಳ್ತಾರಲ್ಲ, ಕಂಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ನೋಡಿದಾಗ ನಿಜವೂ ತಿಳಿಯುವುದು ಅನ್ನೋ ಅರ್ಥದಲ್ಲಿ. See that someone says too seriously, or there is a big possibility that what he or she says is only partly true. ಅವರು ಹೇಳ್ತಕ್ಕಂಥದ್ದು ಅದು ಅರ್ಧ ಸತ್ಯ ಇದೆಯೋ, ಪೂರ್ತಿ ಸತ್ಯ ಇದೆಯೋ ಅಥವಾ ಸುಳ್ಳಾಗಿದೆಯೋ, ನೋಬಡಿ ನೋಸ್. ಈ ಥರದ ಸನ್ನಿವೇಶದಲ್ಲಿ ಈ ಒಂದು ಇಡಿಯಮನ್ನು ಯೂಸ್ ಮಾಡ್ತೀವಿ ಅಂತ. ಸಿಟ್ ಆನ್ ದ ಫೆನ್ಸ್ ಮೀನ್ಸ್ ದಿಸ್ ಈಸ್ ಯೂಸ್ ಟು ವೆನ್ ಸಮನ್ ಡಸ್ ನಾಟ್ ವಾಂಟ್ ಟು ಚೂಸ್ ಆರ್ ಮೇಕ್ ಎ ಡಿಸಿಷನ್ ಅಂತ. ಸಿಟ್ ಆನ್ ದ ಫೆನ್ಸ್, ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಂದರ್ಭದಲ್ಲಿ ಸರಿಯಾದಂಥ ಒಂದು ಡಿಸಿಷನ್ನ ತೆಗೆದುಕೊಳ್ಳದೆ ಇರ್ತಕ್ಕಂಥ ಪರಿಸ್ಥಿತಿಯ ಅಡ್ಡಗೋಡೆ ಮೇಲೆ ದೀಪ ಇಡೋದು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಅಡ್ಡಗೋಡೆ ಮೇಲೆ ದೀಪ ಇಡೋದು ಅರ್ಥ ಸಿಟ್ ಆನ್ ದ ಫೆನ್ಸ್ ಮೀನ್ಸ್ ಈಸ್ ನಾಟ್ ಕ್ಲಿಯರ್ ಅಬೌಟ್ ಈಸ್ ಒಪಿನಿಯನ್ ಆರ್ ದ ಡಿಸಿಷನ್ ಅಂತ. ದ ಬೆಸ್ಟ್ ಆಫ್ ಬೋತ್ ವರ್ಡ್ಸ್ ಮೀನ್ಸ್ ಆಲ್ ದ ಅಡ್ವಾಂಟೇಜಸ್ ಅಂತ. ಓಕೆ, ದ ಬೆಸ್ಟ್ ಆಫ್ ಬೋತ್ ವರ್ಡ್ಸ್ ಆಲ್ ದ ಅಡ್ವಾಂಟೇಜ್, ಏನು ಒಂದು ಸಾಧ್ಯತೆಗಳಿದ್ವು ಎಲ್ಲ ಸಾಧ್ಯತೆಗಳ ಕುರಿತು ಮಾತನಾಡುವಂಥ ಸಂದರ್ಭದಲ್ಲಿ ಈ ಒಂದು ಇಡಿಯಮನ್ನು ಬಳಸ್ಬೋದು. ಆ್ಯಂಡ್ ಪುಟ್ ವೂಲ್ ಓವರ್ ಅದರ್ ಪೀಪಲ್ಸ್ ಐಸ್. ದಿಸ್ ಮೀನ್ಸ್ ಟು ಡಿಶ್ಯೂ ಸಮ್ ಒನ್ ಇನ್ ಟು ಥಿಂಕಿಂಗ್ ವೆಲ್ ಆಫ್ ದೆಮ್. ಪುಟ್ ವೂಲ್ ಓವರ್ ಅದರ್ ಪೀಪಲ್ಸ್ ಐಸ್, ಇನ್ನೊಬ್ಬರ ಕಣ್ಣಲ್ಲಿ ನಾವು ಏನು ಊಲನ್ನು ಹಾಕುವಂಥದ್ದು, ಅದರ ಅರ್ಥ ಕಣ್ಣಿಗೆ ಮಣ್ಣೆರಚೋದು ಅಂತೀವಲ್ಲ, ಇನ್ನೊಬ್ಬರಿಗೆ ಬಹಳ ಅವ್ರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡು ಅವರಿಗೆ ಮೋಸವನ್ನು ಮಾಡುವಂಥದ್ದು ಅಂತ. ಓಕೆ, ಪುಟ್ ವೂಲ್ ಓವರ್ ಅದರ್ ಪೀಪಲ್ಸ್ ಐಸ್ ಅಂತ. ಆ್ಯಂಡ್ ಸ್ಪೀಕ್ ಆಫ್ ದ ಡೆವಿಲ್. ಸಿ ದಿಸ್ ಎಕ್ಸ್ಪ್ರೆಷನ್ ಈಸ್ ಯೂಸ್ಡ್ ವೆನ್ ದ ಪರ್ಸನ್ ಯು ಹ್ಯಾವ್ ಜಸ್ಟ್ ಬೀನ್ ಟಾಕಿಂಗ್ ಅಬೌಟ್ ಅರೈವ್ಸ್. ಸ್ಪೀಕ್ ಆಫ್ ದ ಡೆವಿಲ್, ನೀವು ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇರ್ತೀರಿ, ಅದೇ ವ್ಯಕ್ತಿ ನಿಮ್ಮ ಎದುರಿಗೆ ಬರ್ತಾನೆ ಅಥವಾ ಸಡನ್ನಾಗಿ ನಿಮಗೆ ಶಾಕ್ ಆಗುತ್ತೆ at that context. And feeling a bit under the weather means feeling ill anta. Feeling a bit under the weather, feeling ill, ಅನಾರೋಗ್ಯದಿಂದ ಬಳಲುವಂಥ ಸಂದರ್ಭದಲ್ಲಿ ಇದು ಒಂದು ಇಡಿಯಮ್ ಅನ್ನು ನಾವು ಯೂಸ್ ಮಾಡ್ಬೋದು ಅಂತ. And we can further divide idioms into different categories. Okay, based on our body parts, based on animals, nature, food, money, sports and color, etc. So let us discuss in detail about this part in the next video of our class. I hope that I tried my level best to reach you. If you like the video, please subscribe the channel and like and share the video with your friends. Till then, take care. Thank you. Bye.